ಆಪರೇಷನ್ ಸಿಂಧೂರ ಮೂಲಕ ಪಾಕಿಸ್ತಾನದ ಮಗ್ಗಲು ಮುರಿಯುವಂತಹ ಕೆಲಸವನ್ನ ಭಾರತ ಮಾಡಿತ್ತು. ಅದಾದ ಮೇಲೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ತನ್ನ ಮಾನವನ್ನೇ ತಾನೇ ಮತ್ತೆ ಮತ್ತೆ ಹರಾಜು ಹಾಕೊಳ್ತಾ ಇದೆ ಪಾಕಿಸ್ತಾನ. ಮೋದಿ ಭಾಷಣಕ್ಕೆ ಟಕ್ಕರ್ ಕೊಡಲು ಹೋಗಿ ಮತ್ತೆ ನಗೆಪಾಟಲಿಗೀಡಾಗಿದೆ. ಧ್ವಂಸಗೊಂಡಂತಹ ಏರ್ಫೀಲ್ಡ್ ಅನ್ನು ಮುಚ್ಚಿಕೊಳ್ಳಲು ಗ್ರೌಂಡ್ನಲ್ಲಿ ಸಂವಾದವನ್ನ ಮಾಡಿದೆ. ಪಾಕ್ ಸೈನಿಕರ ಜೊತೆಗೆ PM ಶಹಬಾಜ್ ಶರೀಫ್ ಕಾಣಿಸಿಕೊಂಡಿರುವಂಥದ್ದು. ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಅದಕ್ಕೆ ಈ ಪಾಕಿಸ್ತಾನದ ನಡೆಯೇ ಸಾಕ್ಷಿ. ಈ ಮೂಲಕ ಪಾಕಿಸ್ತಾನ ಮತ್ತೊಮ್ಮೆ ಮಗದೊಮ್ಮೆ ಬೆತ್ತಲಾಗುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮೊನ್ನೆ ಅದಮ್ಪುರ್ ಏರ್ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಸೈನಿಕರ ಜೊತೆಗೆ ಸಂವಾದವನ್ನು ಮಾಡಿಸಿದ್ರು. ಅದಾದ ಮೇಲೆ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳು ಅಲ್ಲಿ ಮೊಳಗಿದ್ವು. ಸೇಮ್ ಅದೇ ಪ್ಲಾನನ್ನೇ ಕಾಪಿ ಮಾಡೋದಕ್ಕೆ ಹೋಗಿ ಈಗ ಪಾಕಿಸ್ತಾನ ಮತ್ತೆ ಮತ್ತೆ ನಗೆಪಾಟಲಿಗೀಡಾಗ್ತಾ ಇದೆ. ನೀವು ಕೂಡ ಆ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮೊನ್ನೆ ಅದಮ್ಪುರ್ ಏರ್ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದು, ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಜೊತೆಗೆ ಸೇನಾ ಮುಖ್ಯಸ್ಥ ಎಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಅದೇ ಇದನ್ನೇ ಕಾಪಿ ಮಾಡೋದಕ್ಕೆ ಹೋಗಿ ಈಗ ಮತ್ತೊಮ್ಮೆ ನಗೆಪಾಟಲಿಗೀಡಾಗುವಂತಹ ಕೆಲಸ ಆಗಿರುವಂಥದ್ದು. ಈ ಮೂಲಕ ಪಾಕಿಸ್ತಾನ ಎಲ್ಲ ವಿಚಾರದಲ್ಲೂ ಕೂಡ ಇದೇ ರೀತಿ ತಗಲಾಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಜಾಗತಿಕವಾಗಿ ಬೆತ್ತಲಾಗುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ಮೂಲಕ ಭಾರತವನ್ನು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಎಷ್ಟರ ಮಟ್ಟಿಗೆ ಕಾಪಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಈ ರೀತಿ ಸಾಹಸಕ್ಕೆ ಯಾಕೆ ಕೈ ಆಗ್ತಾ ಇದೆ ಪಾಕಿಸ್ತಾನ ಅಂಥೇಳಿ ಮತ್ತೆ ಮತ್ತೆ ಬೆತ್ತಲಾಗೋದಕ್ಕೆ? ಮರ್ಯಾದೆ ಕಳ್ಕೊಳ್ಳೋಕೆ ಅಷ್ಟೇ ಪ್ರೇಮ್, ಬೇರೆ ಯಾವ ಉದ್ದೇಶವೂ ಅವರಲ್ಲಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಯಾವಾಗ ಪ್ರಧಾನಿ ಮೋದಿ ಅವರು ಅದಮ್ಪುರಕ್ಕೆ ಭೇಟಿ ಕೊಟ್ಟು ಸೈನಿಕರ ಬಗ್ಗೆ ವೀರಾವೇಶದಿಂದ ಮಾತನಾಡಿದ್ರು, ಜೊತೆಗೆ ಅಲ್ಲಿಯೇ ಭಾಷಣವನ್ನ ಕೂಡ ಮಾಡಿದ್ರು. ನಮ್ಮ ಸೈನಿಕರು ಇಡೀ ದೇಶಕ್ಕೆ, ದೇಶದ ಜನ ನಿಮ್ಗೆ ಯಾವ ರೀತಿ ಸೆಲ್ಯೂಟ್ ಕೊಡ್ತಾರೆ ಅನ್ನುವಂಥದ್ ಬಗ್ಗೆ ಮಾತನಾಡಿದ್ರು. ಆಪರೇಷನ್ ಸಿಂಧೂರದ ಇಂಚಿಂಚು ಮಾಹಿತಿಯನ್ನು ಅಲ್ಲಿ ಬಿಚ್ಚಿಟ್ರು. ಭಾರತದ ನಡೆಯನ್ನ ಪಾಕ್ ಅನುಕರಣೆ ಮಾಡೋದಕ್ಕೆ ಹೋಗಿ ನಗೆಪಾಟಲಿಗೆ ಈಡಾಗಿದೆ. ತೇಟ್ ನರೇಂದ್ರ ಮೋದಿ ಅವರು ಯಾವ ರೀತಿ ಮಾಡಿದ್ರು ಅದನ್ನ ನಾವು ಮಾಡೋಕೆ ಹೊರಟಿದ್ರು, ಆದ್ರೆ ಅದು ಈಗ ನಗೆಪಾಟಲಿಗೆ ಈಡಾಗಿದೆ. ಕೇವಲ ಫೀಲ್ಡ್ ನ ರೀತಿಯಲ್ಲಿ, ಬ್ಯಾಕ್ ಗ್ರೌಂಡ್ ಇರುವಂತಹ ರೀತಿಯಲ್ಲಿ ಸೈನಿಕರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಜೊತೆಗೆ ಅವರಲ್ಲಿರುವಂತಹ ವಾಯುನೆಲೆ ಎಲ್ಲವೂ ಕೂಡ ಧ್ವಂಸವಾಗಿದೆ. ಸೊ ಹೀಗಾಗಿ ಅನಿವಾರ್ಯವಾಗಿ ಫೀಲ್ಡ್ ರೀತಿಯಲ್ಲಿ ಮಾಡಿ ಅಲ್ಲಿ ಭಾಷಣವನ್ನ ಮಾಡಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.